ಯಾವುದೇ ತನಿಖೆಯ ವರದಿಯನ್ನು ಪೊಲೀಸ್ ಸಲ್ಲಿಸಿದಾಗ ಕೋರ್ಟ್ಗೆ ದೂರುದಾರರಿಗೆ ನೋಟಿಸ್ ಕೊಡುವಂಥದ್ದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಇವತ್ತು ಆ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ದೂರುದಾರರು, ಅವರಿಗೆ ಲೋಕಾಯುಕ್ತ ವರದಿ ಪೂರ್ಣಗೊಂಡಿದೆ ಅಂತ ಅರ್ಥ. ಅದರಿಂದ ನೋಟಿಸ್ ಜಾರಿಗೊಳಿಸಿದ್ದಾರೆ. ಇನ್ನು ಮುಂದಿನ ಪ್ರಕ್ರಿಯೆಗಳೇನಿದ್ರೂ ಕೂಡ ನ್ಯಾಯಾಲಯದಲ್ಲಿ ನಡೀತಿದೆ. ಮಧ್ಯಂತರ ವರದಿ ಪೂರ್ಣ ವರದಿ ಕೊಡೋ ಮುಂಚೆ ಕ್ಲೀನ್ ಚೀಟ್ ಕೊಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನೋದು ದೂರುದಾರರ ಆಕ್ಷೇಪ. ಅವ್ರಿಗೆ ದೂರುದಾರರಿಗೆ ಆ ವರದಿ ಪ್ರತಿ ಸಿಕ್ಕಿದೆಯಾ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಇದು ಮಧ್ಯಂತರ ವರದಿ, ಅಂತಿಮ ವರದಿ ಅಂತ ಹೇಳುವಂಥ ಪ್ರಶ್ನೆ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನಲ್ಲಿ ಬರೋದಿಲ್ಲ. ಯಾವುದೇ ತನಿಖೆ ನಡೆದ ನಂತರ ಮುಂದಿನ ತನಿಖೆಗೆ ಯಾವತ್ತು ಅವಕಾಶ ಇರ್ತದೆ. CRPCನಲ್ಲಿ, ಹಳೆಯ CRPCನಲ್ಲಿ 173(8) ಫರ್ದರ್ ಇನ್ವೆಸ್ಟಿಗೇಷನ್ಗೆ ಯಾವತ್ತೂ ಕೂಡ ಅವಕಾಶ ಇರ್ತದೆ. ಅದರಿಂದ ಆ ಅವಕಾಶಗಳಿದೆ. ಆದರೆ ಇದು ವರದಿ ಸಲ್ಲಿಸಿದಾಗ ಅಂತಿಮ ವರದಿ, ಅದು ಅಂತಿಮ ವರದಿಯನ್ನು ಕೋರ್ಟಿಗೆ ಸಲ್ಲಿಸಿರ್ತಾರೆ. ಆ ಪ್ರತಿಯನ್ನು ದೂರುದಾರರು ನೋಡಿ ಅವರ ತೀರ್ಮಾನಗಳನ್ನು ತಗೋಬೇಕು ಅವರು. ಆದರೆ ಈ ನೋಟಿಸ್ ಜಾರಿ ಮಾಡುವಂಥದ್ದು ಸಾಮಾನ್ಯ ಪ್ರಕ್ರಿಯೆ ಮತ್ತು ಕಾನೂನಲ್ಲಿ ಅವಶ್ಯಕ ಇರುವಂಥ ಪ್ರಕ್ರಿಯೆ. ಅದರಿಂದ ಕೊಟ್ಟಿದ್ದಾರೆ. ಈಗ ವರದಿ ನೋಡದೆ ಅದರಲ್ಲಿ ಏನಿದೆ ಅಂತ ಹೇಳಿ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ. ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂಥದ್ದು ಉಲ್ಲೇಖಿಸಿದ್ದಾರೆ ಸರ್. ನಿಮ್ಮ ಆರ್ಗ್ಯುಮೆಂಟ್ ಇದ್ದು CM ಪಾತ್ರ ಏನೂ ಇಲ್ಲ, ಸಾಕ್ಷ್ಯಾಧಾರ ಕೊರತೆಗಳ ಬಗ್ಗೆ ತಾವು ಹೇಳ್ತಾ ಇದ್ದಾರೆ. CM ಪಾತ್ರ ಏನಿಲ್ಲ, ಅವರ ಇನ್ಫ್ಲೂಯೆನ್ಸ್ ಇಲ್ಲ, ಅವರ ಪ್ರಭಾವ ಇಲ್ಲ ಅಂತಿದೆ. ಸೊ ಈಗ ಅವ್ರು 4 ಆರೋಪಿಗಳು ವಿಚಾರದಲ್ಲೂ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಉಲ್ಲೇಖಿಸಿರೋದು ಸರಿ ಅಲ್ಲ. ಈ ಪ್ರಕರಣ ಏನಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಪಾತ್ರ ಇಲ್ಲ ಅಂದರೆ ಯಾರ್ದು ಪಾತ್ರ ಇಲ್ಲ. ಯಾರು ಆರೋಪಿಗಳು? ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಮುಖ್ಯಮಂತ್ರಿಯ ಧರ್ಮಪತ್ನಿ, ಇನ್ನೊಬ್ಬರು ಮುಖ್ಯಮಂತ್ರಿಗಳ ಭಾವ, ಮತ್ತು ಇನ್ನೊಬ್ಬ ಇವರಿಗೆ ಜಮೀನು ಕೊಟ್ಟಂಥವನು. ಇವ್ರು 4 ಜನ ಆರೋಪಿಗಳು ಈ ಪ್ರಕರಣದಲ್ಲಿ. ಯಾವುದೇ ರೀತಿಯಾದಂಥ ಅಪರಾಧೀಕರಣ ಒಳಗೊಂಡಂಥ ಕೃತ್ಯ ಇದರಲ್ಲಿ ನಡೆದಿಲ್ಲ. ಇದು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ನೇರವಾದಂಥ ಆರೋಪ. ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ತನಿಖೆ ವರದಿಯಲ್ಲಿ ಬಂದಿದ್ದರೆ ಸಾಕ್ಷ್ಯಾಧಾರಗಳಿಲ್ಲ. ಬಟ್ ಅಧಿಕಾರಿಗಳ ಲೋಪನೇ ಇದರಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, 2 ವಿಚಾರ ಇದೆ. ಯಾವುದಾದ್ರೆ ಒಂದು ತೀರ್ಮಾನಗಳನ್ನು ತಗೊಂಡಾಗ ಪ್ರಕ್ರಿಯೆಗಳಲ್ಲಿ ಲೋಪ ಆಗುವಂಥದ್ದು ಬೇರೆ, ಪ್ರೊಸೀಜರಲ್ ಲ್ಯಾಪ್ಸಸ್. ಅಪರಾಧೀಕರಣ ಬೇರೆ. ಪ್ರೊಸೀಜರಲ್ ಲ್ಯಾಪ್ಸ್ ಎಲ್ಲವೂ ಕೂಡ ಅಪರಾಧ ಆದಂದರೆ 100 FIRಗಳು ಡೈಲಿ ದಾಖಲೆ ಆಗಬೇಕು. ಅದರಿಂದ ಅದು 2 ಬೇರೆ ಬೇರೆ ಅಂಶಗಳು. 25 ವರ್ಷ ಹಿಂದೆ ಆಗಿರುವಂಥ ಡಿನೋಟಿಫಿಕೇಷನ್ನಲ್ಲಿ ಏನಾಗಿದೆ ಅಂತ ಇವತ್ತು ತನಿಖೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸೊ ಅದರಿಂದ ಇದು ಸಂಪೂರ್ಣವಾಗಿ ರಾಜಕೀಯಕ್ಕೆ ಬಳಸಿರುವಂಥ ಒಂದು ಪ್ರಕರಣ. ಅದು ಇವತ್ತು ತನಿಖೆಯನ್ನು ಮಾಡಿರುವಂಥದ್ದು ಲೋಕಾಯುಕ್ತ ಸಂಸ್ಥೆ ಅಡಿನಲ್ಲಿರುವಂಥ ಪೊಲೀಸ್ ಇಲಾಖೆಯವರು. ಈಗಾಗಲೇ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ, ಪಾರದರ್ಶಕವಾಗಿರುವಂಥ ತನಿಖೆ ಆಗಿದೆ, ಸ್ವತಂತ್ರವಾದಂಥ ಸಂಸ್ಥೆ ಇದು ಲೋಕಾಯುಕ್ತ. ಅದರಿಂದ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ಆ ವರದಿಯನ್ನು ಕಾನೂನಾತ್ಮಕವಾಗಿ ಏನಿದೆ ನಡೆಸ್ಕೊಂಡು ಹೋಗಲಿ. ರಾಜಕೀಯವಾಗಿ ಇದು ಆ ರೀತಿ ಆಗಬೇಕಿತ್ತು, ಇದು ಈ ಥರ ಆಗೋಗಿದೆ ಅಂತ ಹೇಳುವಂಥ ಹೇಳಿಕೆಗಳಿದೆಯಲ್ಲ, ಇದು ಯಾರು ಕಾನೂನಿನಲ್ಲಿ ನಂಬಿಕೆ ಇಲ್ಲ, ಯಾರು ಸಂವಿಧಾನಕ್ಕೆ ಗೌರವಿಸಲ್ಲ ಅಂಥವ್ರು ಆಡುವಂಥ ಮಾತು. ತನಿಖಾ ಆದೇಶ ಮಾಡಿದಾಗಲಿ ಯಾವ ಸಂಶಯಗಳಿತ್ತು ಆ ಸಂಶಯಕ್ಕೆ ಪೂರಕವಾಗಿ ತೀರ್ಪು ಪ್ರಕಟ ಆಗಿದೆ, ಆದೇಶ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಇನ್ನೊಂದು ರೀತಿ ಹೋರಾಟ ತೆಗೆದುಕೊಂಡು ಹೋಗ್ತೀವಿ ಅಂತ BJP ಅವ್ರು ಯಾರು ಘೋಷಣೆ ಮಾಡೋದು? ಯಾರು ಅವ್ರು BJP ನೋಡಿ ಹೇಳೋದು. ಅವ್ರ ಹೋರಾಟ ಅಂದರೆ ಏನರ್ಥ? ತನಿಖೆ ತನಿಖೆ ಅವ್ರು ಹೇಳ್ದಂಗೆ ತನಿಖೆ ಆಗಬೇಕಾ? ಯಾರು ಅವ್ರ ಅಧ್ಯಕ್ಷರು ಬಂದು ತನಿಖೆ ಮಾಡ್ತಾರೆ ಸರ್? ಈಗ ಹೇಳ್ತೀನಿ, ಒಂದು ನಿಮಿಷ ಹೇಳೋದು ಕೇಳಿ, ಒಂದು ನಿಮಿಷ ಕೇಳಿ. ಅವರ ಸಂಶಯನೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರ ಕಾನೂನು ಪ್ರಕಾರ ನಡೆಯಿಲ್ಲ. ಅವ್ರ ಸಂಶಯ ಅಂದರೆ ಏನರ್ಥ? ಅವ್ರು ದೂರು ಯಾರೋ ಕೊಟ್ಟಿದ್ದಾರೆ, ದೂರುದಾರರು ದೂರಿನ ಮೇಲೆ ತನಿಖೆ ಆಗಿದೆ, CBIಗೆ ಹೋಗಿ ಅಂತ ಆ ದೂರುದಾರ ಹೈಕೋರ್ಟ್ಗೆ ಹೋಗಿದ್ದ. CBIಗೆ ಹೋಗುವಂಥದ್ದೇನೂ ಇಲ್ಲ, ಇದು ಸ್ವತಂತ್ರವಾದಂಥ ಒಂದು ಸಂಸ್ಥೆ ತನಿಖೆ ನಡೆಸಿದೆ, ಈ ತನಿಖೆ ಕೂಡ ಸರಿಯಾಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡದ BJP? ಅದರಿಂದ ನಾನು ಹೇಳೋದೇನು ಅಂತ ಹೇಳಿದ್ರೆ, ದೂರುದಾರರಿಗೆ ಕಾನೂನಿನಲ್ಲಿ ಅವಕಾಶ ಏನಿದೆ ಅವ್ರು ಮಾಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಆರೋಪಿಗಳಿದ್ದಾರೆ ಅವ್ರ ಮಧ್ಯೆ ಇರುವಂಥದ್ದು ಇದು ತನಿಖೆ ಸಂಸ್ಥೆ ಮಧ್ಯದಲ್ಲಿ. ಇವರ ಪಾದಯಾತ್ರೆ ಬೊಗಳೆ, ಇವರದ ರಾಜಕೀಯ ನಾಟಕೀಯ. ಇದರಿಂದ ಯಾವ ಪ್ರಯೋಜನನಾಗಲ್ಲ. ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಏನಾಗಬೇಕಾಗಿದೆ ಅದಾಗಿದೆ. ಕಾನೂನಿಗೆ ಜಯ ಸಿಗ್ತದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ವಿಶ್ವಾಸ ಇದೆ ಅಂತ ಹೇಳುವಂಥ ಮಾತನ್ನ ಮೊದಲಿಂದ ಹೇಳಿದ್ದೇವೆ, ಇವತ್ತು ಕೂಡ ಹೇಳ್ತಾ ಇದ್ದೀವಿ. BJP ಅವರ ರಾಜಕೀಯಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವರು ಏನು ಮಾಡಿದ್ರು ಸರಿ ತಪ್ಪು ಅಂತಾರೆ ಹೇಳ್ತಾರೆ. FBI ತನಿಖೆ ಮಾಡಿದ್ರು ಕೂಡ FBI ಸರಿಯಿಲ್ಲ ಅಂತಾರೆ. CBI ಈಗ ಲೋಕಾಯುಕ್ತ ತನಿಖೆ ಮಾಡಿ ಅಂತೇಳಿ
ದೂರದಾರ ಕೇಳಿರೋದು. CBI ತನಿಖೆ ಮಾಡಿ ಅಂತೇಳಿ ದೂರದಾರ ಕೇಳಿರೋದು. BJP ಅವ್ರದ್ದೇನಪ್ಪ? BJP ಅವ್ರು ಕೇಳಿದಾರಾ? ಎಲ್ಲದಕ್ಕೂ ರಾಜಕೀಯ ಮಾಡ್ಕೊಂಡು ಹೋಗೋದು